ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ತಮಗೆಲ್ಲ ಗೊತ್ತಿರುವಂತೆ ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಮುಖಾಂತರವಾಗಿ ಈಗಾಗಲೇ ಕೃಷ್ಣ ಪಾರಿಜಾತವನ್ನು ಸಮಗ್ರವಾಗಿ ತಮಗೆ ಮುಂದೆ ವಾಚನ ಮಾಡುವ ಮಂಗಲವಾದ ನಂತರ ನಮ್ಮ ಆತ್ಮೀಯರಾದಂಥ ಶ್ರೀ ಮಲ್ಲಿಕಾರ್ಜುನ ಜ್ಯೋತಾವರವರ ಒಂದು ಮಾರ್ಗದರ್ಶನದಂತೆ ಈಗ ನಮ್ಮ ನಾಡಿನಲ್ಲಿ ಪ್ರಖ್ಯಾತಿಯನ್ನು ಹೊಂದಿರುವಂಥ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅರ್ಥಾತ್ ಗಂಗಾ ಪ್ರಹಸನ ಅನ್ನುವಂಥ ಹೆಸರಿನಿಂದ ಸಂಪಾದನೆ ಮಾಡಿರುವಂಥ ಈ ನನ್ನ ಕೃತಿಯನ್ನು ಈಗ ತಮ್ಮ ವಾಹಿನಿಯ ಮುಖಾಂತರವಾಗಿ ವಾಚನ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದಂಥ ಸಹೃದಯರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ, ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಈ ಸಂಗ್ಯಾಬಾಳ್ಯ ಕತೆ ಇದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥ ಕತೆ. ನಿಜವಾಗಿಯೂ ಜನಸಾಮಾನ್ಯರ ಒಂದು ಆಡು ಭಾಷೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ಒಕ್ಕೊಂದದ ತಿರುಳುಗನ್ನಡ ಭಾಷೆಯಲ್ಲಿ ರಚಿತವಾಗಿರುವಂಥ ಈ ಕೃತಿ ಮೂಲತಃ ಬೈಲವಾಡ ಪತ್ತಾರ ಮಾಸ್ತರಿಂದ ರಚಿತವಾಗಿರುವುದು. ಇಲ್ಲಿ ಬೈಲಹೊಂಗಲದಲ್ಲಿ ಇರ್ತಕ್ಕಂಥ ಸಂಗ್ಯಾ ಹಾಗೆ ಅವನ ಆಪ್ತಮಿತ್ರನ ಅಂತ ಭಾಳ ಜೀವದ ಗೆಳೆಯರು ಪರಸ್ಪರ ಒಬ್ಬರನ್ನೊಬ್ಬರು ಬಿಟ್ಟು ಅಗಲಿ ಇರಲಾರಂಥ ಅಂತ ಗೆಳೆತನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಹಿಂದಕ್ಕೆ ಶ್ರೀಕೃಷ್ಣ ಸುಧಾಮರ ಗೆಳೆತನದಂತೆ ಇಲ್ಲಿ ಸಂಗ್ಯಾಬಾಳ್ಯ ಶ್ರೀಮಂತನಾಗಿದ್ದರೂ ಕೂಡ ಬಡವ ಬ್ರಾಹ್ಮಣ ಬಾಳ್ಯನನ್ನು ಅತ್ಯಂತ ನಿಕಟವರ್ತಿಯಾಗಿಟ್ಟುಕೊಂಡು ಆತನ ಒಂದು ಪ್ರೀತಿಯನ್ನು ಸಂಪಾದಿಸಿ ತನ್ನ ಬಡತನದ ಒಂದು ತಿಳಿದು ಆತನಲ್ಲಿ ಕೀಳರಿಮೆ ಬಾರದ ಹಾಗೆ ತನ್ನಂತೆ ಆತನನ್ನು ವೈಭವೀಕರಿಸುವಂಥ ಮನೋವೃತ್ತಿ ಸಾಹುಕಾರ ಸಂಗ್ಯಾ ಅನ್ನೋದು. ಆತನಿಗೆ ಸಂಗಪ್ಪ ಸಾಹುಕಾರ ಅಂತ ಕರೀತಾರೆ. ಆತ ಪರಸ್ಪರ ಇಬ್ಬರು ಗೆಳೆಯರು ಭೇಟಿಯಾಗಿ ಕುಶಲೋಪಾರಿಯನ್ನು ಕೇಳಿಕೊಂಡ ನಂತರ ಪರಸ್ಪರ ಕ್ಷೇಮ ಸಮಾಚಾರವನ್ನು ತಿಳ್ಕೊಂಡ ನಂತರ, ಯಾಕಪ್ಪ ಗೆಳೆಯ ನೀನು ಹಿಂಗದಿ, ನಿನಗೇನು ಬೇಕಾಗೈತಿ, ನಿನ್ನ ಮೈ ಮೇಲೆ ಹರಿದ ಬಟ್ಟೆಗಳು ಯಾಕದಾವು ಅದಕ್ಕೂ ಆತ ಸಹಜವಾಗಿ, ನೋಡಪ್ಪ ನಾನು ಬ್ರಾಹ್ಮಣ ಬಡವ, ಹೊಟ್ಟೆ ಪಾಡಿಗಾಗಿ ಉದ್ಯೋಗ ಮಾಡಬೇಕಾದಾಗ ಸ್ವಲ್ಪ ಹಿಂಗೆ ಆಗ್ಯದ, ಮತ್ತು ನನಗೆ ಅಂತರಲ್ಲಿ ನೀನು ಆಕಾಶ ಇದ್ದಂಗೆ ನಾನು ಭೂಮಿ ಇದ್ದಂಗೆ, ಭೂಮಿ ಆಕಾಶಗಳು ಎಂದಾರು ಕೂಡ್ತಾವೇನು. ಆವಾಗ ಆಂತರಿಕವಾಗಿ ಆತನ ಒಂದು ಮನೋಸ್ಥಿತಿಯನ್ನು ಅರಿತಂಥ ಸಂಗನ್ನ ಗೆಳೆಯ ಚಿಂತೆ ಮಾಡಬೇಡಪ್ಪ, ನೋಡು ಈ ಜೀವನದಾಗ ನಾವು ಏನೇನು ತೊಗೊಂಡು ಹೋಗೋದಿಲ್ಲ, ಆದರೆ ಗೆಳೆಯರ ಪ್ರೀತಿ ಅನ್ನೋದು ಭಾಳ ಮುಖ್ಯತಿ. ನೀನು ಅಂಥ ಆಪ್ತ ಸ್ನೇಹಿತ, ನಿನ್ನ ಬಿಟ್ಟು ನಾ ಇರಾಕೂ ಸಾಧ್ಯ ಇಲ್ಲ, ಮತ್ತು ನೀನು ಬಡತನ ಅಂದ್ರೇನ ನನಗೆ ಸಾಕು ಆಗೋದಿಲ್ಲ, ನಿನಗೇನು ಬೇಕಾದ ಕೊಡಿಸ್ತಾನಪ್ಪ ಗೆಳೆಯ, ನಾವು ಹೋಗೋಣ, ಪೇಟೆ ಹೋಗೋಣ. ಬ್ಯಾಡಪ್ಪ ಗೆಳೆಯ, ನೋಡಿ ಇವತ್ತು ನೀ ಕೊಟ್ಟು ನಾಳೆ ಹಂಗಿಸಿ, ಯಾವಾಗಲೂ ಏನೈತಂದರೆ ನೋಡು ಯಾವುದೂ ಅತಿ ಆಗಬಾರ್ದು ಅಂತ ಹೇಳಿದ್ರೆ ಹಾಗೇನು ತಿಳ್ಕೊಬೇಡಪ್ಪ ಗೆಳೆಯ, ನೀನಂದ್ರೆ ನಾನಂದ್ರೆ ನೀನು, ನಮ್ಮಿಬ್ಬರು ಎರಡು ದೇಹ ಒಂದೇ ಜೀವ ಇದ್ದಂಗೆ ಅದೀವಪ್ಪ, ಅದಕ್ಕೆ ನಮ್ಗೆ ಜೀವದ ಗೆಳೆಯರು ಅಂತಾರು ಎಲ್ಲರೂ ಕರೀತಾರೋ, ಅದಕ್ಕೆ ನಿನಗೇನು ಬೇಕು ಕೊಡಿಸ್ತೀನಿ, ಮಾರವಾಡ್ಯಾರ ಅಂಗಡಿಗೆ ಹೋಗೋಣ. ಆಗ ನನಗೆ ಯಾಕೋ ಬ್ಯಾಡ ಅನ್ಸತಿಪ್ಪ, ಒಲಿನ ಹೋಗೋ ಗೆಳೆಯ ನಾನು ಪ್ಯಾಟ್ಯಾಗ ಮಾರವಾಡ್ಯಾರ ಅಂಗಡಿಯಾಗ ಬೇಕಾದ ಕೊಡಿಸ್ತೀವ ನೀನು ನನಗೆ, ಇಂದು ಕೊಡಿಸಿ ನಾಳೆ ಹಂಗಿಸಿ ಬ್ಯಾಡಪ್ಪ ನನಗೆ, ಇರಲ್ಲಪ್ಪ ಬಡತನ ನನಗೆ, ಇನ್ನು ನಾನು ಬರಲಪ್ಪ ನಾನು ಹೆಂಗೆ. ಆವಾಗ ನಡಿಬಳೆ ಹೋಗೋನು ಪ್ಯಾಟ್ಯಾಗ ಮಾರವಾಡ್ಯಾರ ಅಂಗಡಿಯಾಗ ಬೇಕಾದ್ದೆಲ್ಲ ಕೊಡಿಸ್ತೀನೋ ಗೆಳೆಯ ನಿನಗೆ. ಸಂಗ್ಯಾನ ಮಾತು ಕೇಳಿ ಬ್ಯಾಡಪ್ಪ, ಗೆಳೆತನದಾಗ ಚಲೋ ಅಲ್ಲ ಅಂತ ಮತ್ತೆ ಪರಿಯಿಂದ ಕೇಳಿಬಿಡ್ರು. ಮತ್ತು ನಿನಗೆ ತ್ರಾಸ ಆಗಬಾರ್ದು ಅಂದ್ರೆ, ಯಾತಕ್ಕೇನೋ ಕಡಿಮೆ ಇಲ್ಲೋ ಗೆಳೆಯ ನನಗೆ, ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರತಾನೋ ಗೆಳೆಯ ನನಗೆ, ಯಾತಕ್ಕೇನೋ ಕಡಿಮೆ ಇಲ್ಲೋ ಗೆಳೆಯ ನನಗೆ, ಹಾಲು ಹೈನದೊಳಗೆ ಶಂಕರ ಕೊಟ್ಟ ಮರತಾನೋ ಗೆಳೆಯ ನನಗೆ, ಬೆಳ್ಳಿ ಬಂಗಾರ ಕಡಿಮಿಲ್ಲೋ ಗೆಳೆಯ ನನಗೆ, ಮಾಸ್ತೈತೋ ಮಣಿಯಾಗ ದೇವರ ಕೊಟ್ಟ ಮರತಾನೋ ಗೆಳೆಯ ನನಗೆ, ನಡಿಗೆಳೆಯ ಹೋಗುನು ಪ್ಯಾಟ್ಯಾಗ ಮಾರವಾಡ್ಯಾರ ಅಂಗಡಿಯಾಗ ಬೇಕಾದ ನನಗೆ ಕೊಡಿಸ್ತೀನೋ ಗೆಳೆಯ ನನಗೆ. ಗೆಳೆಯ ಯಾತಕ್ಕೂ ಚಿಂತೆ ಮಾಡಬೇಡ, ನಿನ್ನಗೆ ಏನು ಬೇಕು ಎಲ್ಲ ನಾನು ಕೊಡಿಸ್ತೀನಿ, ಮಾರವಾಡ್ಯಾರ ಅಂಗಡಿಗೆ ಹೋಗೋಣ ಅಂತೇಳಿ ಇಬ್ಬರು ಗೆಳೆಯರು
ಬೈಲಹೊಂಗಲ ಪೇಟೆಯೊಳಗೆ ನಡೆದು ಬರ್ತಾ ಇದ್ದಾರೆ. ಅನತಿ ದೂರದೊಳಗೆ ಮಾರವಾಡ್ಯಾರ ಅಂಗಡಿ ಕಾಣ್ತೈತಿ. ಅದು ತೆಗೆದೈತೆ ಕಾಂಡ ಕೂಡಲೇ ಗೆಳೆಯ ನೀನು ಹೋಗಿ ಮಾರವಾಡ್ಯಾರು ಅಂಗಡಿಯಾಗ ಅದಾರೋ ಇಲ್ಲೋ ಕೇಳ್ಕೊಂಡು ಬಾ ಅಂತ ಕೂಡಲೇ ಆಗಲಿ ಗೆಳೆಯ ನಾ ಅದು ಕೇಳ್ಕೊಂಬರ್ತೀನಿ, ನಾ ಇಲ್ಲೇ ನಿಲ್ತೇನೆ. ಹಾಗಾದ್ರೆ ಇಲ್ಲೇ ನಿಲ್ಲಪ್ಪ ಅಂದಾಗ ಈಗ ಬಾಳಪ್ಪ ಒಳಗಡೆ ಬರೋಕ್ಕಿಂತ ಮೊದಲು ಒಬ್ಬರ ಮನೆಗೆ ಒಮ್ಮೆಲೆ ಪ್ರವೇಶ ಮಾಡೋದು ಅದು ಸರಿಯಲ್ಲ. ಯಾಕಂತಂದರೆ ಅವ್ರ ಒಳಗೆ ಅದಾರೋ ಅವ್ರು ಏನು ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಹೊರಗಡೆ ಬಾಗಿಲೊಳಗೆ ನಿಂತ್ಕೊಂಡು ಕೇಳೋದಂಥದ್ದು ನಮ್ಮದು ಮೊದಲಿಂದ ಬಂದಂಥ ಒಂದು ಸಂಪ್ರದಾಯ. ಹಾಗೆ ಬಾಳನ್ನ ಕೇಳ್ತಾನೆ. ಹೇಗಂದ್ರೆ ಅದ್ರೇನ್ರಿ ಸೇಡ್ಜಿ ನೀವು ಅಂಗಡಿ ಒಳಗೆ ಸಂಗ್ಯಾ ಬಾಳೆ ಬಂದಿದ್ದೇವಿ, ಬಾಗಿಲದಾಗ ವ್ಯಾಪಾರ ಮಾಡಬೇಕಂತ ಬಂದೀವಿ, ಜೋಡಿಲಿ ಅರಿವಿ ಯಾವ ಅದಾವು ನಿಮ್ಮ ಅಂಗಡಿ ಒಳಗೆ. ಅದಿರೇನ್ರಿ ಸೇಡ್ಜಿ ನೀವು ಅಂಗಡಿ ಒಳಗೆ ಸಂಗ್ಯಾ ಬಾಳೆ ಬಂದಿದ್ದೇವಿ ಬಾಗಿಲದೊಳಗೆ. ಹಿಂಗಂದಾಗ ಆವಾಗ ಯಾವುದೋ ಗಿರಾಕಿ ವ್ಯಾಪಾರಿಯ ಒಂದು ಮನೋವೃತ್ತಿ ಅಂತಂದರೆ ಗಿರಾಕಿಗಳು ಬಂತಂದ್ರೆ ಅವ್ರಿಗೆ ಒಂದು ಹಬ್ಬ. ಯಾಕಂದರೆ ಗ್ರಾಹಕರೇ ದೇವರು ಅಂಥೇಳಿ ವ್ಯಾಪಾರದೊಳಗೆ ಅವ್ರು ತಮ್ಮ ತಿಳ್ಕೊಂಡಿರ್ತಾರೆ. ಹಿಂಗೆ ವ್ಯಾಪಾರಕ್ಕೆ ಬಂದಾರ ಅಂದ ಕೂಡಲೇ ಒಳಗಿಂದ ಸೇಡ್ಜಿ ದೇವರನ್ನು ಪೂಜೆ ಮಾಡಿರ್ತಾನೆ. ಹೇಗೆ ಜಯ ಜಯ ಜನಾರ್ದನ ಮುಕುಂದ ಮುರವರ್ಧನ ವಿಜಯ ಮಿತ್ರ ಗೋವಿಂದನ ಪಕ್ಷಿವಾಹರಣಯಣ ಪಿತಾಂಬರ ಘನಶ್ಯಾಮ ವೈಕುಂಠನಾರಾಯಣ. ತಂದೆ ವೆಂಕಟರಮಣ ನನಗೆ ಸದಾಕಾಲ ಲಕ್ಷ್ಮೀ ಬರುವಂಗೆ ಮಾಡಪ್ಪ ಅಂಥೇಳಿ ಕೈ ಮುಗಿದು ದೇವಿ ಫೋಟೋದ ಮುಂದೆ ವೆಂಕಟರಮಣ ಫೋಟೋದ ಮುಂದೆ, ಯಾಕಂದರೆ ಲಕ್ಷ್ಮೀ ವೆಂಕಟರಮಣ ಆರಾಧಕರವರು ಅಂಥ ಒಂದು ಜೈನ ಸಂಪ್ರದಾಯದೊಳಗೆ ಅವರು ತಮ್ಮ ದೇವಿ ಆರಾಧನೆ ಮಾಡುವಾಗ ಇವರು ಬಂದಾಗ ಇವರು ಹೊರಗಡೆನಿಂದ ಭಾಳನ್ನ ಕೇಳ್ತಾನೆ. ಏನು ರೀ ಶೆಡ್ಜಿಯವರ ಅಂಗಡಿ ಒಳಗೆ ಇದ್ದೀರೇನು? ಒಳಗಿದ್ದಂಥ ಶೆಡ್ಜಿ ಅರೆ ಹೊರಗೆ ಬಂದವರು ಯಾರು? ಭಾಳನ್ನ ನಾನು ರೀ ಶೆಡ್ಜಿ ಹುರುಕಡ್ಲಿ ಕಟ್ಟಿಮಣಿ ಬ್ರಾಹ್ಮಣ ಬಾಳಪ್ಪ ನೋಡಿ ಹೊರಗೆ ಬಂದು ನೋಡ್ರಿ. ಅರೆ ಬಾಲಪ್ಪ ನಿಮ್ಮದು ನಮಗೆ ಗುರುತು ಅದಾವು ಬೇಲಪ್ಪ. ನಾವು ಒಳಗಡೆ ವೆಂಕಟರಮಣ ಲಕ್ಷ್ಮೀ ಪೂಜಾ ಮಾಡ್ತಾಯಿದ್ವಿ. ನಾವು ಹೇಳ್ತೀವಿ, ನಾವು ಹೇಳೋದನ್ನು ಕೇಳಬೇಕು. ಆಗಲಿ ಶೆಡಿಯವರು ನಿಮ್ಮ ಅಂಗಡಿ ವ್ಯಾಪಾರಕ್ಕೆ ಬಂದದ್ವಿ ಅಂದಮೇಲೆ ನೀವೇನು ಹೇಳ್ತೀರಿ ಅದನ್ನು ನಾವು ಕೇಳ್ತೀವಿ ರೀ. ಹಾಂ ನೋಡ್ರಿ ಬಾಲಪ್ಪ, ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ವ್ಯಾಪಾರ ಮಾಡವರು. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ಹೊತ್ತು ವ್ಯಾಪಾರ ಮಾಡವರು. ಶಾರ ಮುಂಬೈಯದೊಳಗೆ ನಮ್ಮ ವ್ಯಾಪಾರ, ಶಾರ ಮುಂಬೈಯದೊಳಗ ನಮ್ಮ ವ್ಯಾಪಾರ. ಕರಿ ಕಳಿಸಿದಾನ ಕುರಂದವಾಡ ಸಾಹುಕಾರ, ಕರಿ ಕಳಿಸಿದಾನ ಕುರಂದವಾಡ ಸಾಹುಕಾರ. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ಹೊತ್ತು ವ್ಯಾಪಾರ ಮಾಡವರು. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ಹೊತ್ತು ವ್ಯಾಪಾರ ಮಾಡ್ಯಾರು. ಶಾರ ಮುಂಬೈಯದೊಳಗ ನಮ್ಮ ವ್ಯಾಪಾರ, ಶಾರ ಮುಂಬೈಯದೊಳಗ ನಮ್ಮ ವ್ಯಾಪಾರ. ಕರಿ ಕಳಿಸ್ಯಾನ ಕುರಂದವಾಡ ಸಾಹುಕಾರ, ಕರಿ ಕಳಿಸ್ಯಾನ ಕುರಂದವಾಡ ಸಾಹುಕಾರ. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯದ ವ್ಯಾಪಾರ ಮಾಡವರು. ನಮಗೆ ಮುತ್ತು ಬೇಕಾರಿ 1000 ರೀ, ನಮಗೆ ಮುತ್ತು ಬೇಕಾರಿ 1000 ರೀ. ಬಂಗಾರದೊಳಗಿನ ಸರ ಬೇಕರಿ, ಬಂಗಾರದೊಳಗಿನ ಸರ ಬೇಕರಿ. ನಾವು ಮಾರವಾಡ್ಯಾರೋ ನೀವು ಬೇಡಿದ್ದ ಕೊಡಾಕ ಕುಂತೇವ್ರಿ. ನಮಗೆ ಮ್ಯಾಲ ಬಂದೆವು ನಾವು ದೇಶಾಂತರ, ನಮಗೆ ಮ್ಯಾಲ ಬಂದೆವು ನಾವು ದೇಶಾಂತರ. ಶರ ಶಂಕರಗ ನಮಸ್ಕಾರ, ಶಾಪೂರ ಶಂಕರಗ ನಮಸ್ಕಾರ. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ಹೊತ್ತು ವ್ಯಾಪಾರ ಮಾಡವರು. ನಾವು ಮಾರವಾಡ್ಯಾರೋ ಮುತ್ತ ಮಾಣಿಕ್ಯ ಹೊತ್ತು ವ್ಯಾಪಾರ ಮಾಡವರು. ತಿಳಿತೇನೋ ಬೇಲಪ್ಪ? ಬೇಲಪ್ಪ ಅನ್ಬೇಡ್ರಿ, ನನ್ನ ಹೆಸರು ಬಾಳಪ್ಪ. ಅದೇ ಬೇಲಪ್ಪ. ನೋಡು ಬೇಲಪ್ಪ, ನಮ್ಮದು ವ್ಯಾಪಾರ ಭಾಳ ಜೋರೈತಿ. ಶಾರ ಮುಂಬೈದಿಂದ ಮಾಣಿಕ್ಯ ಮುತ್ತ ರತ್ನ ವ್ಯಾಪಾರ ಅಂದ್ರೇನು ಚಲೋ ಚೈನಾ ಸಿಲ್ಕ ಅಂತೆಲ್ಲ ಬಟ್ಟೆ ಏನು ಬೇಕೆಲ್ಲ ಸಾಡಿ ಎಲ್ಲ ತರಿಸ್ತೇವೆ. ತಂದು ಈ ಬೈಲಹೊಂಗಲ ಪಟ್ಟಣದೊಳಗೆ ವ್ಯಾಪಾರ ಮಾಡ್ತೇವೆ. ಮತ್ತು ನಿನಗೇನು ಬೇಕಾಗೈತಿ? ಏನು ನೀವು ಒಬ್ಬ ಬಂದೀಯೋ ಮತ್ತು ನಿನ್ನ ಜೋಡಿ ಮತ್ತೆ ಯಾರ್ಯಾರು ಬಂದು ಹೇಳುವಂಥವನಾಗು.
ಏನು ರೀ ಶೆಡ್ಜಿಯವರ ನಮಗೇನು ಹೆಂಗೆ ಮಾತಾಡ್ತಾರೆ ಅಲ್ರಿ ಹೇಳು ಅನ್ನೋದು ಬಿಟ್ಟು ನೀವು ಹೇಳುವಂಥವನ್ನ ಆಗಿರಂತಿರಲ್ಲ. ಹಾಗಲ್ಲೋ ನಾವು ತುಪ್ಪ ತಿಂದಿದ್ದೀವಿ ಭಾಳ, ಹೀಗಾಗಿ ನಮ್ಮ ಬಾಯಿ ಹೊಳ್ಳಂಗಿಲ್ಲ. ಹೇಳು ಶೆಡ್ಜಿಯವರ ನಾನೊಬ್ಬ ಬಂದಿಲ್ಲರಿಪ್ಪ, ನನ್ನ ಕೂಡ ನನ್ನ ಜೀವನದ ಗೆಳೆಯ ಸಂಗಣ್ಣ ಸಾವ್ಕಾರ ಬಂದಾನು. ನಾವಿಬ್ಬರು ಕೂಡ ನಿಮ್ಮ ಅಂಗಡಿ ಒಳಗೆ ಬರೋವಿದ್ದೀವಿ. ಮತ್ತು ನೀವು ಬಾಗಿಲ ತರತ್ತು ನೀವು ಒಳಗೆ ಅದಿರೋ ಇಲ್ಲೋ ಅಂಥೇಳಿ ನೋಡ್ಕೊಂಡು ಬಾ ಅಂತ ನನ್ನ ಗೆಳೆಯ ಸಂಗಣ್ಣ ಹೇಳಿದನು. ಅದಕ್ಕೆ ನಾನು ಏನು ಮಾಡಿ ನಿನ್ನೆ ಅದಿಯೋ ಇಲ್ಲ ನೋಡ್ಕೊಳ್ಳೋ ಸಲುವಾಗಿ ಮುಂದೆ ಬಂದೇನೆ. ಅವ್ರು ಇಲ್ಲೇ ಆ ಗಿಡದ ನೆಳೆಗೆ ನಿಂತಾನು, ಕರಿತೀನಿ. ಹಾಂ ಹಿಂಗಂದು ಇಬ್ಬರು ಕೂಡೇ ಬಂದೀರಿ. ಬೇಲಪ್ಪ ಶಿಂಗಪ್ಪ ಎಲ್ಲಿದ್ದಾನು ಕರಿ. ಏನು ಮಾತಾಡ್ತೀವೋ ಮಹಾರಾಜ ಶೆಡ್ಜಿಯವರ ನನ್ನ ಜೀವನದ ಗೆಳೆಯ ಸಂಗಣ್ಣ ನೋಡು, ಅವನು ಇತ್ತ ಕಡೆಗೆ ಬರಾಕತಾನ. ಅಲ್ಲಿ ಬಲಭಾಗದ ಇಲ್ಲಿ ಬಂದು ನೋಡು ನಿಂತಿದ್ದಾನೆ. ಒರೇ ಶಿಂಗಪ್ಪ ಸೋಟ ಕೊಡ್ತಾವು, ನೀವು ಗೂಟದ ಮೇಲೆ ಕೂಡುವಂಥವ್ರಾಗ್ರಿ. ಏನು ಮಾತಾಡ್ತಾನೆ ನೋಡ್ರಿ ಶೆಡ್ಜಿ. ಹಂಗೇನು ತಪ್ಪು ತಿಳ್ಕೊಬೇಡ ಗೆಳೆಯ, ಶೆಡ್ಜಿಯವ್ರ ಭಾಷೆ ಹಂಗೆ ಇರ್ತೈತಿ. ಆಗಲಿ ಶೆಡ್ಜಿಯವ್ರ ಹಂಗಲ್ಲಪ್ಪ ಗೆಳೆಯ ಸಂಗಣ್ಣ. ಈ ಶೆಡ್ಜಿ ಏನಂತ ನಮಗೆ ಮಾತಾಡ್ತಾನೋ ಅದನ್ನ ವಿಚಾರ ಮಾಡೆ. ನಾವಿನ್ನೂ ಶೆಡ್ಜಿ ಅಂಗಡಿ ಒಳಗೆ ಬರೋದು ತಡ ಅಲ್ರಿ, ಸೋಟ ಕೊಡ್ತಾವು ಗೂಟದ ಮೇಲೆ ಕೂಡ್ರು ಅಂತಾನೆ. ನೋಡಿ ಗೆಳೆಯ, ನೀನು ದಪ್ಪದಿ, ನೀ ಬೇಕಾದರೆ ಕೂತು ಬರುವಂಥವನಾಗು. ನನಗಂತೂ ಆಗೋದಿಲ್ಲಪ್ಪ, ನನಗೆಲ್ಲ ಇಲ್ಲಿಂದ ಹೊರಟು ಬಿಡ್ತಾನೆ. ನನಗೇನು ಅರಿಬೇಡ ಪರಿಬೇಡ. ಈ ಗೆಳೆಯ ಬಲನ ಹಂಗೆ ಅನ್ಬೇಡಪ್ಪ, ನೀ ಹೆಂಚ ಹುಚ್ಚದೀಪ, ತಪ್ಪು ತಿಳ್ಕೊಬಾರ್ದು. ಯಾಕೆ ಈ ಶೆಡ್ಜಿ ಮಂದಿ ಮೊದಲೇ ಗುಜ್ಜರ ಮಂದಿಯವರು. ಇವರು ಸಾವುಕಾರ ಇರ್ತಾರು. ದಿವಸ ಊಟ ಮಾಡುವಾಗ ತುಪ್ಪ, ಅಪ್ಪು, ಲವಂಗ, ಎಣ್ಣೆ, ಬದಾಮ, ತುಪ್ಪ ತಿಂದು ನಾಲಿಗೆ ಇವ್ರದ ದಪ್ಪಾಗಿರ್ತೈತಿ. ಹೀಗಾಗಿ ಅವರು ಗುಡಾರ ಮೇಲೆ ಕುಂಡ್ರು ಅಂತ ಅನ್ನೋ ಬದಲಿ ಗೂಟ್ ಅಂತಾರೆ, ಗುಡಾರಕ್ಕೆ ಗೂಟ್ ಅಂತಾರು. ಹಾಗೆ ಸೇದು ಚುಟ್ಟಾಕ ಒಂದು ಸೂಟ ಅಂತಾರೆ. ನೋಡಿ ಎಷ್ಟು ಪರಕತಿ. ನಾನೇ ತಪ್ಪು ತಿಳ್ಕೊಂಡು ನೋಡು, ನೀನೇನು ತಿಳ್ಕೊಳಕ್ಕೆ ಹೋಗಬೇಡ. ನಾನು ನಿನಗೆ ಅರಿವಿ ಖರೀದಿ ಮಾಡಬೇಕಂತೇಳಿ ಕರ್ಕೊಂಬಂದೇನಪ್ಪ ಗೆಳೆಯ. ಆ ಶೆಡ್ಜಿ ಮಾತೇನು ಕೇಳ್ತಿ, ಸುಮ್ಮನೆ ನೀನು ಕುಳಿತುಕೊಳ್ಳುವಂಥ ನಾವು ಹಿಂಗಂದೆ ಗೆಳೆಯ. ನೀನು ಹೇಳ್ತಿ ಅಂದಮೇಲೆ ಆತಪ್ಪ, ನಿನ್ನ ಮಾತಿಗೆ ಕಿಮ್ಮತ್ತು ಕೊಟ್ಟ ನಾನು ಸುಮ್ಮನೆ ಕುಂಡಿರ್ತೀನಿ. ಏನು ಮಾಡ್ತೀವಿ ಮಾಡಿ. ಏನು ರೀ ಶೆಡ್ಜಿಯವರ, ಏನು ಬೆಲ್ಲಪ್ಪ, ನೀ ಸುಮ್ಮನೆ ಕೂಡುವಂಥವು. ನಾವು ನಮ್ಮ ಶಿಂಗಪ್ಪ ಮಾತಾಡ್ತಾವು, ನಾವು ಇರುವಿ ಕೊಡ್ತಾವು. ಇರುವಿ ಕಿಮ್ಮತ್ತು ನನಗೇನು ಗೊತ್ತು. ಏನಂತ ನೀವು ಗೆಳೆಯ ಅಲ್ರಿ ಶೆಡ್ಜಿಯವರ, ಏನು ಮಾತಾಡ್ತೀರಿ? ನಮ್ಮ ಸಂಗನಿಗೆ ಇರುವಿ ಕೊಡ್ತಿ, ಇರುವಿ ಕಿಮ್ಮತ್ತು ನನಗೆ ಗೊತ್ತಿಲ್ಲ. ಏನೋ ಗೆಳೆಯ ಸಂಗಣ್ಣ, ಈ ಮಾರ್ವಾಡಿ ಏನಂತ ನೋಡಿ ಅದರ ನೋಡು ವಿಚಾರ ಮಾಡಿ. ಇರುವಿ ಕೊಡ್ತಾನಂತ ಇರುವಿ. ನೋಡು ಬಾಳಣ್ಣ, ನಿನಗೆ ಇದೀಗ ಹಿಡಿದೀನಿ. ಈ ಶೆಡ್ಜಿ ಮಾರ್ವಾಡ್ಯಾರ ಬಾಯಿ ತುಪ್ಪ ಗಿಪ್ಪ ಅದನ್ನು ತಿಂದು ದಪ್ಪಾಗಿರ್ತೈತಪ್ಪ ನಾಲಿಗೆ. ಅದಕ್ಕೆ ಅವರು ಅರಿವಿ ಅನ್ನೋದಕ್ಕೆ ಇರುವಿ ಅಂತ ಕೇಳ್ತಾರೆ. ಅದಕ್ಕೆ ನೀನು ತಲೆಯಾಗಿ ತೊಗೋಬೇಡಪ್ಪ. ನೀನು ಸುಮ್ಮನೆ ಇರೋಣ, ನಾ ವ್ಯಾಪಾರ ಮಾಡ್ತೀನಿ, ನಿನಗೆ ಏನು ಬೇಕು ಅಷ್ಟು ಹೇಳಿ ನನಗೆ. ಆಗ್ಲಿಗಳಿ ಸಂಗಣ್ಣ. ಶೆಡ್ಜಿ ನೀ ಏನು ಮಾತಾಡ್ತಿ ಮಾತಾಡು. ನನ್ನ ಗೆಳೆಯ ಸಂಗಣ್ಣ ನಿನ್ನ ಜೋಡಿ ಮಾತಾಡ್ತಾನೆ, ನಾ ಸುಮ್ಮನೆ ಇರ್ತೇನೆ. ಹೌದು ಗೆಳೆಯ ಬಳಣ್ಣ, ನಾ ಮಾತಾಡ್ತೇನೆ ಶೆಡ್ಜಿಯವ್ರ ಜೋಡಿ. ಏನು ರೀ ಶೆಡ್ಜಿಯವರೇ, ನನ್ನ ಗೆಳೆಯ ಬಾಳಣ್ಣಗೆ ಒಪ್ಪುವಂಥ ಚೈನ್ ಅಂದ್ರೆ ಚೈನಾ ಶಿಲ್ಕ್ ಅರಿವಿ ಕೊಡುವಂಥವ್ರಾಗಿರಿ. ಹಾಂ ಅರೇ ರೇ ಅಲ್ಲ, ನಿನ್ನ ಗೆಳೆಯ ಈ ಬಾಳ್ಯಾಗ ಬೇಲಪ್ಪಗೆ ನೀನು ಚೈನ್ ಶಿಲ್ಕ್ ಅರಿವಿ ತೋರ್ಸಂತಿ. ಯಾಕೆ ತೋರಿಸ್ಬಾರ್ದು? ರೊಕ್ಕ ಕೊಡವನ. ನೋಡಿ ಶೆಡ್ಜಿಯವರ, ಒಣ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮಗೆ ರೊಕ್ಕ ಬೇಕು, ನಮಗೆ ಎಂಥ ಬೇಕಂತ ಅರಿವಿ ಕೊಡ್ರಿ, ನಾ ಕೊಡ್ತಾನೆ. ನನಗೇನು ಬೇಕದ ಅದಕ್ಕೆ ನೀನು ವಿಚಾರ ಮಾಡಕ್ಕೆ ಹೋಗಬೇಡ. ನನ್ನ ಗೆಳೆಯ ಆಪ್ತ ಮಿತ್ರದಾನ ನೋಡು. ನನ್ನ ಗೆಳೆಯ ನನ್ನ ಜೀವದ್ದಂಗೆ ಅದಾನ. ಅವಾಗ ಏನು ಬೇಕಾದ ಕೊಡಿಸ್ತಂತೇಳಿ ನಿಮ್ಮ ಅಂಗಡಿ ಕರ್ಕೊಂಡು ಬಂದೀನಿ. ಬೇರೆ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಅವು ನಮಗೇನು ಬೇಕು ಬೇಡಿದ್ದು ಕೊಡ್ರಿ. ನಿಮಗೇನು ರೊಕ್ಕ ಬೇಕೋದಲ್ಲೋ ನಕ್ಕ ಕೊಡವಣ್ಣ ತಿಳಿತಿಲ್ರಿ. ಇದನ್ನು ತಲೆಯಾಗಿ ಇಟ್ಕೊಂಡು ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ಗೆಳೆಯಾಗ ಏನು ಅಣ್ಣ ಹಾಕೋಬೇಡ್ರಿ. ನಮಗೆ ಈಗ ಅರಿವಿ ಕೊಡುವಂಥವ್ರಿ.
ಆಗಲಿ ಬೇಲಪ್ಪ ಅರಿವಿ ಕೊಡುವಂಥವಣ ಹಾಕೋದು ಆಗಲಿ ನಾನು ಅರಿವಿ ಕೊಡ್ತೇನೆ. ನಮ್ಮ ಆಳ ಮನುಷ್ಯ ಇಲ್ಲಿ ಹೋಗಿದ್ದಾನೆ, ಸ್ವಲ್ಪ ತಡೀರಿ ಅವನ್ನ ಕರಿತೀನಿ. ಕರೀರಿ, ಯಾರು ಬೇಡಂತವ್ರು, ನಾವಂತೂ ಅಂಗಡಿಯಾಗ ಕುಂತಿದ್ದೀವಿ. ಯಾಕಪ್ಪ ಬಾಳಣ್ಣ? ಹೌದು ಗೆಳೆಯ, ನೀ ಹೇದ ಬರಬತ್ತಿ, ಸ್ವಲ್ಪ ಕುಂಡ್ರು ಆಳ ಮನುಷ್ಯ ಬರಲಿ, ನಾವು ತೋರಿಸ್ತಾನ ತಗೊಳ್ಳೋಣ. ಆಗಲಿ ಸಿಡಿದೇವ್ರ ಕರೀರಿ ನಿಮ್ಮ ಆಳ ಮನುಷ್ಯ. ಹಂಗಾರೆ ಸ್ವಲ್ಪ ಕುಂಡ್ರಿಪ್ಪ, ನಮಸ್ಕಾರ.